Welcome to Manepata. If you like our videos, please subscribe our channel. ಇವತ್ತಿನ ಈ ವಿಡಿಯೋದಲ್ಲಿ ಅಧ್ಯಾಯ 3 ಸಂಖ್ಯೆಗಳೊಂದಿಗೆ ಆಟ ಇದರಲ್ಲಿನ ಅಭ್ಯಾಸ 3.3ರ ಅಭ್ಯಾಸ ಲೆಕ್ಕ ತಿಳಿದುಕೊಳ್ಳುವ. ಮೊದಲಿಗೆ ಸಂಖ್ಯೆಗಳ ಭಾಗವಾಗುವಿಕೆ. ಮಕ್ಕಳೇ, ಇಲ್ಲಿ ಸಂಖ್ಯೆಗಳ ಭಾಗವಾಗುವಿಕೆಯಲ್ಲಿ 2, 3, 4, 5, 6, 8, 9, 10, 11 ಎರಡರಿಂದ ಭಾಗವಾಗುವಿಕೆ ಹೇಗಿರುತ್ತಂದ್ರೆ ಮಕ್ಕಳೇ, ಬಿಡಿ ಸ್ಥಾನದಲ್ಲಿ 0, 2, 4, 6, 8 ಈ ಅಂಕೆಗಳಿರುತ್ತೆ. ಅಂತಹ ಸಂಖ್ಯೆಗಳು ಎರಡರಿಂದ ನಿಶೇಷವಾಗಿ ಭಾಗವಾಗಿ ಹೋಗುತ್ತೆ. ಅಂದರೆ ಕೊಟ್ಟಿರುವಂತಹ ದತ್ತ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 0 ಅಥವಾ 2, 4, 6, 8 ಈ ರೀತಿಯ ಸಂಖ್ಯೆಗಳು ಬಿಡಿ ಸ್ಥಾನದಲ್ಲಿದ್ದರೆ ಅದು ಎರಡರಿಂದ ಸಂಪೂರ್ಣವಾಗಿ ಭಾಗವಾಗಿ ಹೋಗುತ್ತೆ. ಉದಾಹರಣೆಗೆ ನೋಡಿ, ಇಲ್ಲಿ 310 ಇದೆ, 255 310. ಹಾಗೆಯೇ 2452 ಇದೆ, 2 2226 2452 ಈ ರೀತಿಯಾಗಿ ಎರಡರಿಂದ ಭಾಗವಾಗುವಿಕೆ ಏನು ಹೇಳುತ್ತಂದ್ರೆ, ಬಿಡಿ ಸ್ಥಾನದಲ್ಲಿ 0, 2, 4, 6, 8 ಈ ಸಂಖ್ಯೆಗಳಿದ್ದಾಗ ಎರಡರಿಂದ ನಿಶೇಷವಾಗಿ ಆ ಸಂಖ್ಯೆ ಭಾಗವಾಗಿ ಹೋಗುತ್ತೆ. 3ರಿಂದ ಭಾಗವಾಗುವಿಕೆ ಹೇಗಿರುತ್ತಂದ್ರೆ ಮತ್ತೆ, ಯಾವುದೇ ಒಂದು ಸಂಖ್ಯೆಯನ್ನು ಕೊಟ್ಟಿರ್ತಾರಲ್ವಾ, ಆ ಕೊಟ್ಟಂತಹ ಸಂಖ್ಯೆಯಲ್ಲಿನ ಎಲ್ಲ ಅಂಕಿಗಳನ್ನು ಏನು ಮಾಡಬೇಕು, ಕೂಡಿಸಬೇಕು. ಕೂಡಿಸಿ ಬಂದಂತಹ ಮೊತ್ತ ಒಂದು ಸಂಖ್ಯೆ ಬರುತ್ತಲ್ವಾ, ಆ ಮೊತ್ತವನ್ನು 3ರಿಂದ ಭಾಗಿಸಿ ಹೋದರೆ ಅಥವಾ 3ರ ಗುಣಕವಾಗಿದ್ದರೆ ಆ ಸಂಖ್ಯೆಯು 3ರಿಂದ ಭಾಗವಾಗುವುದು. ನೋಡಿ, ಇಲ್ಲಿ 39 ಅಂತ ಇದೆ. 3 ಕೂಡಿಸು 9 ಈ ಸಂಖ್ಯೆಯಲ್ಲಿನ ಅಂಕಿಗಳು ಯಾವುದೆಲ್ಲ, 3 ಮತ್ತು 9. 9 ಕೂಡಿಸು 3 12. 12 ಎನ್ನುವುದು 3ರ ಗುಣಕವಾಗಿದೆಯಾ? ಹೌದಲ್ವಾ? 3 4 12. ಹಾಗಾಗಿ 39 ಎನ್ನುವುದು 3ರಿಂದ ಭಾಗವಾಗಿ ಹೋಗುತ್ತೆ. ನೆಕ್ಸ್ಟ್ ನೋಡಿ, 7221 ಇದೆ. ಇದನ್ನು ಕೂಡುವ 7 ಕೂಡಿಸು 2 ಕೂಡಿಸು 2 ಕೂಡಿಸು 1 7 ಕೂಡಿಸು 2 9 9 ಕೂಡಿಸು 2 11 11 ಕೂಡಿಸು 1 12 12 ಎನ್ನುವುದು 3ರ ಗುಣಕವಾಗಿದೆ ಅಲ್ವಾ, 3ರಿಂದ ಭಾಗವಾಗಿ ಹೋಗುತ್ತೆ. ಹಾಗಾದ್ರೆ ನೋಡಿ, 7221 3ರಿಂದ ಭಾಗಿಸಿದಾಗ 3 2 6 1 ಉಳಿಯುತ್ತೆ. 2ನ ಕೆಳ ತಗೊಂಡು ಬರುವ 3 4 12 0 ಆಯಿತು. ಇನ್ನು 21ನ ಒಟ್ಟಿಗೆ ಕೆಳ ತಗೊಂಡು ಬರಬೇಕಾದ್ರೆ ಮೇಲೊಂದು 0 ಹಾಕೋಬೇಕು. ಅವಾಗ 3 7 21 ಎಷ್ಟು ಉಳಿತು? ಶೇಷ 0. ಹಣೆಗೆ 158 ಅಂತ ತಿಳ್ಕೊಳ್ಳಿ. ಇವಾಗ ಅದನ್ನು ಕೂಡುವ 1 ಕೂಡಿಸು 5 ಕೂಡಿಸು 8 1 ಕೂಡಿಸು 5 6 6 ಕೂಡಿಸು 8 14 ಆಯಿತು. 14 ಎನ್ನುವುದು 3ರಿಂದ ಭಾಗವಾಗಿ ಹೋಗುತ್ತಾ? 3 ಎಷ್ಟು 14 3 4 12. ಹಾಗಾಗಿ 14 ಎನ್ನುವುದಿಲ್ಲ. ಹಾಗಾದ್ರೆ ಈ ಸಂಖ್ಯೆ 3ರಿಂದ ಭಾಗವಾಗಿ ಹೋಗುವುದಿಲ್ಲ. 4ರಿಂದ ಭಾಗವಾಗುವಿಕೆ ನೋಡಿ, ಕೊಟ್ಟಂತ ಸಂಖ್ಯೆಯಲ್ಲಿನ ಬಿಡಿ ಮತ್ತೆ 10 ಈ ಸ್ಥಾನವನ್ನು ನೋಡಬೇಕು. ನೋಡಿ, ಬಿಡಿ ಮತ್ತು 10 ಈ ಎರಡೂ ಸಂಖ್ಯೆಗಳನ್ನ ಸಪರೇಟ್ ಆಗಿ ಬರ್ಕೊಂಡು ಅದು 4ರಿಂದ ಭಾಗವಾಗತ್ತಾ ಅಂತ ಭಾಗಿಸಿ ನೋಡಬೇಕು. ಅದು ನಿಶೇಷವಾಗಿ ಭಾಗವಾಗಿ ಹೋದ್ರೆ ಆ ಸಂಖ್ಯೆಯು 4ರಿಂದ ಭಾಗವಾಗಿ ಹೋಗುತ್ತಂತ ಅರ್ಥ. ಉದಾಹರಣೆಗೆ 216 ಇಲ್ಲಿ 16 ಎನ್ನುವುದು 4ರಿಂದ ಭಾಗ ಆಗತ್ತಲ್ವಾ, 4 4 16. ಇನ್ನು 9532 ಇದೆ. ಇಲ್ಲಿ ನೋಡಿ, ಈ 10 ಮತ್ತೆ ಬಿಡಿ ಸ್ಥಾನದಲ್ಲಿರುವಂಥ ಸಂಖ್ಯೆ 32 4 8 32. ಹಾಗಾಗಿ ಈ ಸಂಖ್ಯೆ ಕೂಡ ನಿಶೇಷವಾಗಿ 4ರಿಂದ ಭಾಗವಾಗಿ ಹೋಗುತ್ತೆ. ಉದಾಹರಣೆಗೆ ಮತ್ತೊಂದು ಅಂಕಿ ತಗೊಳ್ಳುವ, 259 ಅಂತ ಇದೆ. ಇಲ್ಲಿ 59 ಈ 59 ಎನ್ನುವುದು 4ರಿಂದ ಭಾಗವಾಗಿ ಹೋಗುತ್ತಾ? ಇಲ್ಲ. ಹಾಗಾಗಿ ಕೊಟ್ಟಂತಹ ಸಂಖ್ಯೆಯಲ್ಲಿರುವಂತಹ 10 ಮತ್ತು ಬಿಡಿ ಈ ಸ್ಥಾನವನ್ನ ಸಪರೇಟ್ ಆಗಿ ಬರ್ಕೊಂಡು ಆ ಸಂಖ್ಯೆಯು 4ರಿಂದ ಭಾಗವಾಗಿ ಹೋಗುತ್ತಾ ಇಲ್ವಾ ಅಂತ ನಾವು ಕಂಡುಹಿಡಿಬೇಕಾಗತ್ತೆ. 5ರಿಂದ ಭಾಗವಾಗುವಿಕೆ ಈಸಿ ಮಕ್ಕಳೇ. ಏನಂದ್ರೆ, ಕೊಟ್ಟಿರುವಂತಹ ಸಂಖ್ಯೆಯಲ್ಲಿ 0 ಅಥವಾ 5 ಈ ಅಂಕಿಯನ್ನು ಹೊಂದಿದ್ರೆ ಆ ಸಂಖ್ಯೆ 5ರಿಂದ ನಿಶೇಷವಾಗಿ ಭಾಗವಾಗಿ ಹೋಗುತ್ತೆ. ಒಂದೇ 5 ಇರಬೇಕು ಬಿಡಿ ಸ್ಥಾನದಲ್ಲಿ, ಇಲ್ಲ 0 ಇರಬೇಕು. ಹಾಗಿದ್ದಾಗ 5ರಿಂದ ಆ ಸಂಖ್ಯೆಯು ಭಾಗವಾಗಿ ಹೋಗುತ್ತೆ. 6ರಿಂದ ಭಾಗವಾಗುವಿಕೆ ಹೇಗಿರುತ್ತಂದ್ರೆ ಮಕ್ಕಳೇ, ಕೊಟ್ಟಂತಹ ಸಂಖ್ಯೆ 2ರಿಂದನೂ ಭಾಗ ಆಗಬೇಕು, ಇನ್ನು 3ರಿಂದ ಭಾಗವಾಗಿ ಹೋಗಬೇಕು. 2ರಿಂದ ಭಾಗವಾಗಿ ಹೋಗಬೇಕಾದ್ರೆ ಬಿಡಿ ಸ್ಥಾನದಲ್ಲಿ 0 2 4 6 8 ಇರಬೇಕು. ಇನ್ನು 3ರಿಂದ ಭಾಗವಾಗಿ ಹೋಗಬೇಕಾದ್ರೆ ಕೊಟ್ಟಂತಹ ಸಂಖ್ಯೆಗಳನ್ನೆಲ್ಲ ಕೂಡಬೇಕು. ಕೂಡಿ ಬಂದಂತಹ 3ರ ಗುಣಕ ಆಗಿರಬೇಕು ಅಲ್ವಾ. ಈಗ ಇಲ್ಲೊಂದು ಸಂಖ್ಯೆ ಇದೆ, 6357 ಇದೆ. 7 ಬಿಡಿ ಸ್ಥಾನದಲ್ಲಿ ಬಂದಿದೆ. ಹಾಗಾಗಿ 2ರಿಂದ ಭಾಗವಾಗಿ ಹೋಗುತ್ತಾ? ಇಲ್ಲ. ಇನ್ನು 3ರಿಂದ ಭಾಗ ಆಗುತ್ತಾ ನೋಡುವ. 6 ಕೂಡಿಸು 3 9 9 ಕೂಡಿಸು 5 14 14 ಕೂಡಿಸು 7 21 21 ಎನ್ನುವುದು 3ರಿಂದ ಭಾಗವಾಗಿ ಹೋಗುತ್ತೆ. ಹಾಗಾದ್ರೆ 6ರಿಂದ ಭಾಗವಾಗಿ ಹೋಗುತ್ತಾ ಈ ಸಂಖ್ಯೆ? ಇಲ್ಲ. ಯಾಕೆ ಹೇಳಿ? ಯಾಕೆಂದ್ರೆ 6ರಿಂದ ಭಾಗವಾಗಿ ಹೋಗಬೇಕಾದ್ರೆ ಅದು 2ರಿಂದನೂ ಭಾಗವಾಗಿ ಹೋಗಬೇಕು, 3ರಿಂದನೂ ಭಾಗವಾಗಿ ಹೋಗಬೇಕು. ಎರಡೂ ಸಂಖ್ಯೆಯಿಂದ ಭಾಗವಾಗಿ ಹೋದ್ರೆ ಮಾತ್ರ 6ರಿಂದ ಭಾಗವಾಗಿ ಹೋಗುತ್ತೆ. ಇದೆರಡರಲ್ಲಿ ಯಾವುದಾದ್ರೂ ಒಂದು ಸಂಖ್ಯೆಯಲ್ಲಿ ಭಾಗವಾಗಿ ಹೋಗುವುದಿಲ್ಲ ಅಂತಾದ್ರೆ ಅದು 6ರಿಂದ ನಿಶೇಷವಾಗಿ ಭಾಗವಾಗಿ ಹೋಗುವುದಿಲ್ಲ. ಈ ಉದಾಹರಣೆ ತಗೊಂಡಿದ್ದೇನಲ್ವಾ, 6357. ಇಲ್ಲಿ ನೋಡಿ, 6 1 6 ಹಾಗೆ 35 ಕೆಳಗಿಳಿಸಬೇಕಾ ಸ್ಥಾನದಲ್ಲಿ 0 ಹಾಕಬೇಕು. ಅವಾಗ 35 ಆಯಿತು. 6 5 30 5 ಉಳಿಯುತ್ತೆ. 7ನ ಕೆಳ ತಗೊಂಡು ಬರುವ 57 ಆಯಿತು. 6 9 54 ಎಷ್ಟು ಉಳಿತು ಮಕ್ಕಳೇ? 3 ಉಳಿಯುತ್ತೆ. ಹಾಗಾಗಿ ಈ ಸಂಖ್ಯೆ 6ರಿಂದ ಭಾಗವಾಗಿ ಹೋಗುವುದಿಲ್ಲ. 2358 ಇದೆ. 8 ಬಿಡಿ ಸ್ಥಾನದಲ್ಲಿ 8 ಇದೆ. ಹಾಗಾಗಿ ಇದು 2ರಿಂದ ಭಾಗವಾಗಿ ಹೋಗುತ್ತೆ. ಇನ್ನು ಇವುಗಳನ್ನು ಕೂಡುವ 2 ಕೂಡಿಸು 3 5 5 ಕೂಡಿಸು 5 10 10 ಕೂಡಿಸು 8 18. ಹಾಗಾದ್ರೆ 18 ಎನ್ನುವುದು 3ರಿಂದ ಭಾಗವಾಗಿ ಹೋಗುತ್ತೆ. 3 6 18. ಹಾಗಾಗಿ ಇದು 3ರಿಂದನೂ ಭಾಗವಾಗಿ ಹೋಗುತ್ತೆ. ಇದು 6ರಿಂದ ಭಾಗವಾಗಿ ಹೋಗಲೇಬೇಕು. ನೋಡುವ, 6
ಭಾಗಿಸು 2358, 6 ಮೂರ್ಲ 18, 5 ಉಳಿಯುತ್ತೆ. ಇನ್ನು 5 ಕೆಳ ತಗೊಂಡು ಬರುವ 6 ಮೂರ್ಲ 54, 1 ಉಳಿಯುತ್ತೆ. 8 ಕೆಳ ತಗೊಂಡು ಬರುವ 6 ಮೂರ್ಲ 18, ಶೇಷ 0. ಹಾಗಾಗಿ 6ರಿಂದ ಭಾಗವಾಗುವಿಕೆ ಆಗಬೇಕಾದ್ರೆ 2ರಿಂದನೂ ಭಾಗಿಸಿ ಹೋಗಬೇಕು, 3ರಿಂದ ಕೂಡ ಭಾಗಿಸಿ ಹೋಗಬೇಕು. 8ರಿಂದ ಭಾಗವಾಗುವಿಕೆ ನೋಡಿ, ನಾವು 4ರಿಂದ ಭಾಗವಾಗಬೇಕಾದ್ರೆ 10 ಮತ್ತೆ ಬಿಡಿ ಸ್ಥಾನವನ್ನು ನಾವು ತಗೊಳ್ತಾ ಇದ್ವಿ. ಇಲ್ಲಿ 8ರಿಂದ ಭಾಗವಾಗುವಿಕೆ ಹೇಗಿರುತ್ತಂದ್ರೆ 100, 10 ಬಿಡಿ ಈ 3 ಸ್ಥಾನದಲ್ಲಿರುವಂತಹ ಸಂಖ್ಯೆಯನ್ನು ನಾವು ತಗೋಬೇಕಾಗತ್ತೆ. ದತ್ತ ಸಂಖ್ಯೆಯು ಬಿಡಿ 10, 100ರ ಸ್ಥಾನದಲ್ಲಿರುವ ಅಂಕಿಗಳು 8ರಿಂದ ಭಾಗವಾಗಿ ಹೋದರೆ ಅದು 8ರಿಂದ ನಿಶೇಷವಾಗಿ ಭಾಗವಾಗಿ ಹೋಗುತ್ತೆ ಅಂತ ಅರ್ಥ. ನೋಡಿ, 100, 10 ಬಿಡಿ ಈ 3 ಸ್ಥಾನದಲ್ಲಿರುವಂತಹ ಸಂಖ್ಯೆಯು 8ರಿಂದ ಭಾಗಿಸಿ ನೋಡಬೇಕು. ಅವಾಗ ನಿಮಗೆ ಶೇಷ 0 ಬಂತಂದ್ರೆ ಇಲ್ಲಿರುವಂತಹ ಸಂಖ್ಯೆಯು ದತ್ತ ಸಂಖ್ಯೆಯು 8ರಿಂದ ಭಾಗಿಸಿ ಹೋಗುತ್ತಂತ ಅರ್ಥ. ಉದಾಹರಣೆಗೆ ಇಲ್ಲಿ 10,216 ಇದೆ. ಫಸ್ಟಿಗೆ ಏನು ತಗೋಬೇಕು? 216 ಮಾತ್ರ ತಗೋಬೇಕು. ಅವಾಗ 8ರಿಂದ ಭಾಗಿಸುವ. 8 2 16, 5 ಉಳಿಯುತ್ತೆ. ಇನ್ನು 6 ಕೆಳ ತಗೊಂಡು ಬರುವ 8 7 56, ಶೇಷ 0. ಹಾಗಾಗಿ 216 8ರಿಂದ ಭಾಗಿಸಿ ಹೋಯ್ತಂದ್ರೆ 10,216 ಕೂಡ ಭಾಗಿಸಿ ಹೋಗಬೇಕು. ನೋಡ್ವಾ, 8 1 8, 10ರಲ್ಲಿ 8 ಕಳೆದ್ರೆ 2, 2ನ ಕೆಳ ತಗೊಂಡು ಬರುವ 22 ಆಯಿತು. 8 2 16, 6 ಉಳಿಯುತ್ತೆ. 1ನ ಕೆಳ ತಗೊಂಡು ಬರುವ 61 ಆಯಿತು. 8 7 56, 11ರಲ್ಲಿ 6 ಕಳೆದ್ರೆ 5, ಈ 6ನ ಕೆಳ ತಗೊಂಡು ಬರುವ 8 7 56, 56ರಲ್ಲಿ 56 ಕಳೆದ್ರೆ 0. ಇನ್ನು 9ರಿಂದ ಭಾಗವಾಗುವಿಕೆ. ಮಕ್ಕಳೇ, ಈ 9ರಿಂದ ಭಾಗವಾಗುವಿಕೆ ಮತ್ತು 3ರಿಂದ ಭಾಗವಾಗುವಿಕೆ ಸೇಮ್ ಇದೆ. 3ರಿಂದ ಭಾಗವಾಗುವಿಕೆ ಏನು ಹೇಳುತ್ತೆ ಅಂದರೆ ಕೊಟ್ಟಂಥ ಎಲ್ಲ ಸಂಖ್ಯೆಯನ್ನು ಕೂಡಿಸ್ಬೇಕು. ಅದು ಬಂದಂಥ ಉತ್ತರ 3ರಿಂದ ಭಾಗವಾಗತ್ತಾ ಇಲ್ವಾ ಅಂತ ನೋಡ್ಬೇಕಲ್ಲ, ಅಂದರೆ 3ರ ಗುಣಕ ಆಗಿದೆಯಾ ಇಲ್ವಾ ಅಂತ ನೋಡಬೇಕು. ಅದೇ ರೀತಿ 9ರಿಂದ ಭಾಗವಾಗಿ ಕೂಡ ಹಾಗೆ ದತ್ತ ಸಂಖ್ಯೆ ಅಂಕಿಗಳನ್ನೆಲ್ಲ ಕೂಡಬೇಕು. ಅಂತ ಮೊತ್ತವು 9ರಿಂದ ನಿಶೇಷವಾಗಿ ಭಾಗವಾಗಿ ಹೋದರೆ ಅದು 9ರಿಂದ ಭಾಗವಾಗತ್ತಂತ ಅರ್ಥ. ಉದಾಹರಣೆಗೆ 12,843 ಇದೆ. ಅವುಗಳನ್ನೆಲ್ಲ 2 × 1 3, 3 × 8 11, 11 × 5 15, 5 × 3 18. 18 ಎನ್ನುವುದು 9ರಿಂದ ಭಾಗವಾಗಿ ಹೋಗುತ್ತಲ್ವಾ? 9 2 18. ಹಾಗಾದ್ರೆ ಈ ಸಂಖ್ಯೆ 9ರಿಂದ ಭಾಗವಾಗಿ ಹೋಗುತ್ತಂತ ಅರ್ಥ. ನೋಡ್ವಾ, 9 ಭಾಗಿಸು 12,843. 9 1 9, ಅಲ್ಲಿ 12ರಲ್ಲಿ 9 ಕಳೆದ್ರೆ 3 ಉಳಿತು. 8ನ ಕೆಳ ತಗೊಂಡು ಬರುವ 9 4 36, 2 ಉಳಿತು. 4ನ ಕೆಳ ತಗೊಂಡು ಬರುವ 9 2 18, 6 ಉಳಿಯುತ್ತೆ. 3ನ ಕೆಳ ತಗೊಂಡು ಬರುವ 9 7 63, ಶೇಷ 0. ಹಾಗಾದ್ರೆ ಮಕ್ಕಳೇ, 9 ಮತ್ತು 3ರಿಂದ ಭಾಗವಾಗುವಿಕೆ ಸೇಮ್ ಇರುತ್ತೆ. ಕೊಟ್ಟಂತೆ ಎಲ್ಲ ಸಂಖ್ಯೆಗಳನ್ನು ಕೂಡಬೇಕು. ಬಂದ ಮೊತ್ತವು 9ರಿಂದ ಭಾಗಿಸಿ ಹೋದರೆ ಅದು 9ರಿಂದ ಭಾಗವಾಗುವಿಕೆ ಅಂತ ಅರ್ಥ. 5ರಿಂದ ಭಾಗವಾಗುವಿಕೆ ನೋಡಿ, ಬಿಡಿ ಸ್ಥಾನದಲ್ಲಿ 0 ಅಥವಾ 5 ಇರಬೇಕು. ಅದೇ ರೀತಿ 10ರಿಂದ ಭಾಗವಾಗುವಿಕೆಯಲ್ಲಿ ಬಿಡಿ ಸ್ಥಾನದಲ್ಲಿ 0 ಮಾತ್ರ ಇರಬೇಕು. ಬಿಡಿ ಸ್ಥಾನದಲ್ಲಿ 0 ಇದ್ದರೆ ಅದು 10ರಿಂದ ಭಾಗವಾಗಿ ಹೋಗುತ್ತೆ ಅಂತ ಅರ್ಥ. 11ರಿಂದ ಭಾಗವಾಗುವಿಕೆ, ಇದೊಂದು ಸ್ವಲ್ಪ ಇಲ್ಲಿ ಕೆಲಸ ಇರುತ್ತೆ. ಏನಂದರೆ, ಒಂದು ಸಂಖ್ಯೆ ಕೊಟ್ಟಿರ್ತಾರಲ್ವಾ, ಆ ದತ್ತ ಸಂಖ್ಯೆಯ ಬಲಬದಿಯಿಂದ, ಈಗ ಉದಾಹರಣೆಗೆ 1321 ಇದೆ ಅಂತ ತಿಳ್ಕೊಳ್ಳಿ. ಇದರಲ್ಲಿ ಬಲಬದಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಈ ರೀತಿಯಲ್ಲಿ ಹೋಗಬೇಕಾಗತ್ತೆ ನೋಡಿ. 1 2 3 1 ಈ ರೀತಿ ಬಲಬದಿಯಲ್ಲಿ ಓದೋದು. ಇನ್ನು ಎಡಬದಿ ಅಂದರೆ 1 3 2 1. ಓಕೆ, ಇವಾಗ ಕೊಟ್ಟಂಥ ಸಂಖ್ಯೆಯ ಬಲಬದಿಯಿಂದ, ಬಲ ಸೈಡಿಂದ ಏನು ಮಾಡಬೇಕು? ಬೆಸ ಸಮ ಬೆಸ ಸಮ ಬೆಸ ಸಮ ಸಂಖ್ಯೆಗಳನ್ನಾಗಿ ವಿಂಗಡಿಸಬೇಕು. ನೋಡಿ, ಇಲ್ಲಿಗ ಬೆಸ ಸಮ ಹೇಗೆ ಮಾಡುವ ಅಂದರೆ 1 ಎನ್ನುವುದು ಬೆಸ, 2 ಎನ್ನುವುದು ಸಮ, 3 ಎನ್ನುವುದು ಬೆಸ, 1 ಎನ್ನುವುದು ಸಮ. ಇಲ್ಲಿ ಸಮ ಸಂಖ್ಯೆಗಳನ್ನು ವಿಂಗಡಣೆ ಮಾಡುವುದಲ್ಲ ಮಕ್ಕಳೇ, ಆ ಕೊಟ್ಟಂಥ ಸಂಖ್ಯೆಗಳನ್ನೇ ಸಮ ಬೆಸ ಸಮ ಬೆಸ ಸಮ ಬೆಸ ಎನ್ನುವಂಥ ಗುಂಪುಗಳನ್ನಾಗಿ ಮಾಡಬೇಕು. ಎಲ್ಲ ಸಮ ಸಂಖ್ಯೆಗಳು ಬಂತು, ಯಾವುದೆಲ್ಲ ಬೆಸ ಸಂಖ್ಯೆಗಳು ಬಂತು ಅನ್ನೋದನ್ನು ಸಪ್ರೇಟಾಗಿ ಬರ್ಕೋಬೇಕು. ಬೆಸ ಯಾವುದಲ್ಲ ಅಂದರೆ 1 ಮತ್ತು 3 ಬೆಸ ಬಂತಲ್ವಾ. ಹಾಗೆ ಸಮ ಸಂಖ್ಯೆ ನೋಡಿ, 2 ಮತ್ತು 1 ಎನ್ನುವುದು ಸಮ ಸಂಖ್ಯೆ ಬಂತು. ಈಗ ಬಂದಂತಹ ಬೆಸ ಸಂಖ್ಯೆಗಳನ್ನು ಕೂಡಬೇಕು. ಅದೇ ರೀತಿ ಸಮ ಸಂಖ್ಯೆಗಳನ್ನು ಏನು ಮಾಡಬೇಕು? ಕೂಡಬೇಕು. 3 × 1 4, 2 × 1 3. ಅವಾಗ ಏನು ಮಾಡಬೇಕಂದ್ರೆ ಲಾಸ್ಟಿಗೆ ಬಂದಂಥ ಈ ಮೊತ್ತವನ್ನು ಕಳಿಬೇಕು. ಈಗ ಕಳೆದಾಗ 4 × 3 ಎಷ್ಟು ಉತ್ತರ ಸಿಕ್ತು ನಮಗೆ? 1 ಉತ್ತರ ಸಿಕ್ತಲ್ವಾ. ಹೀಗೆ ಕಳೆದಾಗ ಮಕ್ಕಳೇ 0 ಸಿಗಬೇಕು, ಇಲ್ಲ 11 ಎನ್ನುವಂಥ ಸಂಖ್ಯೆ ಇಲ್ಲಿ ವ್ಯತ್ಯಾಸಿಸುವಾಗ ಸಿಗಬೇಕು. ಈ ಎರಡರಲ್ಲಿ ಯಾವುದಾದ್ರೂ ಒಂದು ಸಂಖ್ಯೆ ಸಿಕ್ಕರು ಅಂದರೆ ಒಂದೇ 0 ಸಿಗಬೇಕು, ಇಲ್ಲ 11 ಸಿಗಬೇಕು. ಇದೆರಡರಲ್ಲಿ ಯಾವುದಾದ್ರೂ ಒಂದು ಸಂಖ್ಯೆ ಬಂದರೂ ಕೂಡ ಅದು 11ರಿಂದ ಪೂರ್ಣವಾಗಿ ಭಾಗವಾಗಿ ಹೋಗುತ್ತೆ ಅಂತ ಅರ್ಥ. ನೋಡುವ, ಇವಾಗ ಇಲ್ಲೊಂದು ಸಂಖ್ಯೆ ಇದೆ, 61,809 ಇದೆ. ಇವಾಗ ಬೆಸ ಸಮಗಳನ್ನಾಗಿ ಮಾಡುವ. ನೋಡಿ, ಬಲಬದಿಯಿಂದ ಏನು ಮಾಡಬೇಕು? ಬೆಸ ಸಮಗಳನ್ನಾಗಿ ಮಾಡಬೇಕು. 9 ಎನ್ನುವುದು ಬೆಸ, 0 ಸಮ, 8 ಬೆಸ, 1 ಸಮ, 6 ಬೆಸ. ಇವಾಗ ಬೆಸ ಸಂಖ್ಯೆಗಳನ್ನೆಲ್ಲ ಒಂದು ಸೈಡ್ ಬರ್ಕೊಳ್ವಾ, ಸಮ ಸಂಖ್ಯೆಗಳನ್ನೆಲ್ಲ ಮತ್ತೊಂದು ಬದಿಯಲ್ಲಿ ಬರ್ಕೊಳ್ವಾ. ಬೆಸ ಯಾವುದೆಲ್ಲ ಸಿಕ್ತು? 9 8 ಮತ್ತು 6. ಇದನ್ನು ಕೂಡಿಸುವ. ಇನ್ನು ಸಮ ಸಂಖ್ಯೆ ಯಾವುದೆಲ್ಲ ಸಿಕ್ತು? 0 ಮತ್ತು 1 ಮಾತ್ರ ಸಿಕ್ತು ಅಲ್ವಾ. ಹಾಗಾಗಿ ಇಲ್ಲಿ
ಬೆಸ ಯಾವುದೆಲ್ಲ ಇದೆ 9 8 16 ಈ 9 8 17 17 6 23 ಸಿಕ್ತು 0 ಕೂಡಿಸು 1 ಇವಾಗ ಬಂದಂಥ ಮೊತ್ತಗಳನ್ನು ಕಳಿಬೇಕು. ಬೆಸದಿಂದ ಸಮವನ್ನು ಅಥವಾ ಸಮದಿಂದ ಬೆಸವನ್ನು ಕಳಿಬೇಕು. 23ರಲ್ಲಿ 1 ಕಳೆದ್ರೆ ಮಕ್ಕಳೇ 22 ಉತ್ತರ ಬಂತು. ಎಷ್ಟು ಉತ್ತರ ಬರಬೇಕು? ಒಂದೇ 0 ಬರಬೇಕು, ಇಲ್ಲ 11 ಬರಬೇಕು. ಇದೆರಡರಲ್ಲಿ ಯಾವುದಾದ್ರೂ ಒಂದು ಸಂಖ್ಯೆ ಬಂದರೆ ಮಾತ್ರ ಅಲ್ಲಿ 11ರಿಂದ ಆ ಸಂಖ್ಯೆ ಭಾಗವಾಗಿ ಹೋಗುತ್ತೆ ಅಂತ ಅರ್ಥ. ಇಂಥ ಬೇರೆ ಯಾವುದೇ ಸಂಖ್ಯೆಗಳು ಬಂದರೆ ಆ ಸಂಖ್ಯೆ 11ರಿಂದ ಭಾಗವಾಗಿಸುವುದಿಲ್ಲ. ಇಲ್ಲಿ ಮತ್ತೊಂದು ಲೆಕ್ಕ ಇದೆ ನೋಡಿ, 1881. ಇದನ್ನು ಸಮ ಬೆಸಗಳಾಗಿ ಮಾಡುವ. 1 ಬೆಸ 8 ಸಮ, 8 ಬೆಸ 1 ಸಮ. ಅವಾಗ ಬೆಸಗಳನ್ನೆಲ್ಲ ಒಂದೆಡೆಯಲ್ಲಿ ಬರ್ಕೊಳ್ಳುವ, ಸಮಗಳನ್ನೆಲ್ಲ ಮತ್ತೊಂದೆಡೆಯಲ್ಲಿ ಬರ್ಕೊಳ್ಳುವ. ಬೆಸದಲ್ಲಿ 1 ಮತ್ತು 8 ಇದೆ, ಸಮದಲ್ಲಿ 8 ಮತ್ತು 1 ಸಿಕ್ತು ಅಲ್ವಾ. ಇವಾಗ ಬೆಸದಲ್ಲಿರುವಂತಹ ಸಂಖ್ಯೆಗಳನ್ನು ಕೂಡುವ. 1 ಕೂಡಿಸು 8 9. ಇವಾಗ 8 ಕೂಡಿಸು 1 9ರಿಂದ 9 ಕಳೆದಾಗ 0 ಸಿಕ್ತು. ಹಾಗಾದರೆ ಇದು 11ರಿಂದ ಭಾಗವಾಗಿ ಹೋಗಲೇಬೇಕು. ನೋಡುವ, 11 ಭಾಗಿಸು 1881 ನೋಡಿ. 11 1 11, 8ರಲ್ಲಿ 1 ಕಳೆದ್ರೆ 7 ಉಳಿಯುತ್ತೆ. ಇನ್ನು 8ಅನ್ನು ಕೆಳ ತಗೊಂಡು ಬರುವ. ಅವಾಗ 78 ಆಯಿತು. 11 7 77, 1 ಉಳಿತು. ಇಲ್ಲಿರುವಂಥ 1ಅನ್ನು ಕೆಳ ತಗೊಂಡು ಬರುವ. 11 ಆಯಿತು. 11 1 11, 11ರಿಂದ 11 ಕಳೆದ್ರೆ ಶೇಷ 0. ಹಾಗಾದರೆ 1171 1881. ಇದು 11ರಿಂದ ಭಾಗವಾಗುವಿಕೆ. ಸ್ವಲ್ಪ ರಿಕಾಲ್ ಮಾಡ್ಕೊಳ್ಳುವ. 2ರಿಂದ ಭಾಗವಾಗಿ ಹೋಗಬೇಕಾದ್ರೆ ಬಿಡಿ ಸ್ಥಾನದಲ್ಲಿ 0 2 4 6 8 ಇರಬೇಕು. 3ರಿಂದ ಭಾಗವಾಗಬೇಕಾದ್ರೆ ಕೊಟ್ಟಂಥ ಸಂಖ್ಯೆಗಳನ್ನೆಲ್ಲ ಕೂಡಬೇಕು. ಬಂದ ಮೊತ್ತ 3ರಿಂದ ಭಾಗವಾಗುತ್ತಂತ ನೋಡಬೇಕು. 4ರಿಂದ ಭಾಗವಾಗುವಿಕೆ ಹೇಗೆ? ಬಿಡಿ ಮತ್ತು 10ರ ಸ್ಥಾನ, ಈ 10 ಮತ್ತು ಬಿಡಿ ಸ್ಥಾನದಲ್ಲಿರುವಂಥ ಸಂಖ್ಯೆನ ಸಪ್ರೇಟಾಗಿ ಬರ್ಕೋಬೇಕು. ಅದು 4ರಿಂದ ಭಾಗವಾಗತ್ತಂತ ನೋಡಬೇಕು. 5ರಿಂದ ಭಾಗವಾಗುವುದು ಬಿಡಿ ಸ್ಥಾನದಲ್ಲಿ 0 ಅಥವಾ 5 ಇರಬೇಕು. 6ರಿಂದ ಭಾಗವಾಗುವುದು ಅದು 2ರಿಂದನೂ ಭಾಗವಾಗಬೇಕು, 3ರಿಂದನೂ ಭಾಗಿಸಿ ಹೋದ್ರೆ ಮಾತ್ರ ಅದು 6ರಿಂದ ಭಾಗಿಸಿ ಹೋಯಿತು ಅಂತ ಅರ್ಥ. ಇನ್ನು 8ರಿಂದ ಭಾಗವಾಗುವುದು ಹೇಗೆಂದರೆ ಕೊಟ್ಟಂಥ ಅಂಕಿಯಲ್ಲಿರುವಂತಹ 100 10 ಬಿಡಿ ಈ 3 ಸ್ಥಾನ ಬೆಲೆಯಲ್ಲಿರುವಂತಹ ಸಂಖ್ಯೆಗಳನ್ನು ಸಪ್ರೇಟಾಗಿ ಬರ್ಕೊಂಡು ಅದು 8ರಿಂದ ಭಾಗಿಸಿ ಹೋಗುತ್ತಂತ ನೋಡಬೇಕು. ನಿಶೇಷವಾಗಿ ಭಾಗವಾಗಿ ಹೋದರೆ ಅದು 8ರಿಂದ ಭಾಗಿಸಿ ಹೋಯಿತು ಅಂತ ಅರ್ಥ. ಇನ್ನು 9ನೇದು ಕೊಟ್ಟಂಥ ಎಲ್ಲ ಸಂಖ್ಯೆಗಳನ್ನು ಕೂಡಬೇಕು. ಬಂದ ಮೊತ್ತವನ್ನು 9ರಿಂದ ಭಾಗಿಸಿ ಹೋಗುತ್ತಾ ಅಂತ ನೋಡಬೇಕು. ಇದು 9ರಿಂದ ಭಾಗವಾಗುವಿಕೆ. ಇನ್ನು 10ರ ಭಾಗವಾಗುವಿಕೆ ಹೇಗಿರುತ್ತೆ ಅಂದರೆ ಬಿಡಿ ಸ್ಥಾನದಲ್ಲಿ 0 ಮಾತ್ರ ಇರಬೇಕು. ಇನ್ನು 11ರಲ್ಲಿ ಭಾಗವಾಗುವಿಕೆ ಅಂದರೆ ಕೊಟ್ಟಂತಹ ಸಂಖ್ಯೆಯನ್ನು ಬಲ ಬದಿಯಿಂದ ಬೆಸ ಸಮ ವಿಂಗಡಿಸ್ಕೊಳ್ಬೇಕು. ವಿಂಗಡಿಸಿದಂತಹ ಸಂಖ್ಯೆಗಳು ಬೆಸ ಸಂಖ್ಯೆಗಳನ್ನೆಲ್ಲ ಒಂದೆಡೆ ಬರ್ಕೊಳ್ಬೇಕು. ಇನ್ನು ಸಮ ಸಂಖ್ಯೆನ ಇನ್ನೊಂದೆಡೆ ಬರ್ಕೋಬೇಕು. ಬೆಸ ಸಂಖ್ಯೆಗಳನ್ನು ಕೂಡಬೇಕು, ಸಮ ಸಂಖ್ಯೆಗಳನ್ನು ಕೂಡಬೇಕು. ಕೂಡಿ ಬಂದಂಥ ಮೊತ್ತವನ್ನು ಕಳಿಬೇಕು. ಕಳೆದಾಗ 0 ಅಥವಾ 11 ಈ ಸಂಖ್ಯೆಗಳು ನಮಗೆ ಸಿಕ್ಕಿದ್ರೆ ಅದು 11ರಿಂದ ಭಾಗವಾಗಿ ಹೋಗುತ್ತಂತ ಅರ್ಥ. ಇವಾಗ ಅಭ್ಯಾಸ 3.3ರ ಅಭ್ಯಾಸ ಲೆಕ್ಕಗಳನ್ನು ನೋಡುವ. ಮೊದಲನೇದು, ಭಾಗವಾಗುವಿಕೆ ಪರೀಕ್ಷೆಗಳನ್ನು ಬಳಸಿ ಕೆಳಗಿನ ಯಾವ ಸಂಖ್ಯೆಗಳು 2ರಿಂದ 3ರಿಂದ 4ರಿಂದ 5ರಿಂದ 6ರಿಂದ 8ರಿಂದ 9ರಿಂದ 10ರಿಂದ 11ರಿಂದ ಭಾಗವಾಗುತ್ತದೆ? ಭಾಗಿಸಿ ಹೋದರೆ ಹೌದು ಅಥವಾ ಇಲ್ಲ, ಭಾಗಿಸಿ ಹೋಗಲಿಲ್ಲ ಅಂದರೆ ಇಲ್ಲ ಎಂದು ತಿಳಿಸಿ. ಮೊದಲನೇದು 990. ಇದು ಬಿಡಿ ಸ್ಥಾನದಲ್ಲಿ 0 ಇದೆ, ಹಾಗಾಗಿ 2ರಿಂದ ಭಾಗವಾಗಿ ಹೋಗುತ್ತೆ. ಇನ್ನು 3ರಿಂದ ಭಾಗವಾಗಿ ಹೋಗುತ್ತಾ ನೋಡುವ. 9 ಕೂಡಿಸು 9 ಕೂಡಿಸು 0 18 ಉತ್ತರ ಬರುತ್ತೆ. ಹಾಗಾದರೆ 3 6 18, 3ರಿಂದ ಭಾಗವಾಗಿ ಹೋಗುತ್ತೆ. ನಾನಿಲ್ಲಿ ಸರಿ ಗುರುತು ಹಾಕಿದ್ದೆಲ್ಲವೂ ಹೌದು, ತಪ್ಪು ಗುರುತು ಹಾಕಿದ್ದೆಲ್ಲವೂ ಕೂಡ ತಪ್ಪು, ಇಲ್ಲ ಅಂತ ಅರ್ಥ. ಓಕೆ, 4ರಿಂದ ಭಾಗವಾಗಿ ಹೋಗುತ್ತಾ? ಬಿಡಿ ಸ್ಥಾನ ಮತ್ತು 10ರ ಸ್ಥಾನ 90 ತಗೊಳ್ಳುವ. 90 ಎಷ್ಟು? 4 ಎಷ್ಟಲ 90, 4 22 88, 2 ಉಳಿಯುತ್ತೆ ಅಲ್ವಾ. ಹಾಗಾಗಿ ಇದು ಕೂಡ ಪೂರ್ಣವಾಗಿ 990 4ರಿಂದ ಭಾಗವಾಗಿ ಹೋಗುವುದಿಲ್ಲ. ಇನ್ನು 5ರಿಂದ ಭಾಗವಾಗಿ ಹೋಗುತ್ತೆ, ಯಾಕೆಂದರೆ ಬಿಡಿ ಸ್ಥಾನದಲ್ಲಿ 0 ಇದೆ. 6ರಿಂದ ಭಾಗವಾಗಿ ಹೋಗುತ್ತಾ? ನೋಡಿ, ಇಲ್ಲಿ 2ರಿಂದನೂ ಭಾಗವಾಗಿ ಹೋಗುತ್ತೆ, 3ರಿಂದನೂ ಭಾಗವಾಗಿ ಹೋಗುತ್ತೆ, ಹಾಗಾಗಿ 6ರಿಂದ ಇದು ಭಾಗವಾಗಿ ಹೋಗುತ್ತೆ. ಇನ್ನು 8ರಿಂದ ಭಾಗವಾಗಿ ಹೋಗುತ್ತಾ? 990 8ರಿಂದ ಭಾಗವಾಗಿ ಹೋಗುವುದಿಲ್ಲ, ಹಾಗಾಗಿ ಇಲ್ಲ. ಇನ್ನು 9ರಿಂದ ಭಾಗವಾಗಿ ಹೋಗುತ್ತಾ? 9 ಕೂಡಿಸು 9 ಕೂಡಿಸು 0 ಮಾಡಿದಾಗ 18 ಉತ್ತರ ಸಿಗುತ್ತೆ. 9 9 2 18, ಹಾಗಾಗಿ 9ರಿಂದ ಭಾಗವಾಗಿ ಹೋಗುತ್ತೆ. ಇನ್ನು 10ರಿಂದ ಭಾಗವಾಗಿ ಹೋಗುತ್ತೆ, ಯಾಕೆಂದರೆ ಬಿಡಿ ಸ್ಥಾನದಲ್ಲಿ 0 ಇದೆ. 11ರಿಂದ ಭಾಗವಾಗಿ ಹೋಗ ಸಮಗಳನ್ನಾಗಿ ಮಾಡಿದಾಗ ನಮಗೆ ಇಲ್ಲಿ 0 ಕೂಡಿಸು 9 ಕಳೆ 9, ಇಲ್ಲಿ 0 ಕೂಡಿಸು 9 ಅಂದರೆ 9 ಸಿಕ್ತು. 9ರಿಂದ 9 ಕಳೆದಾಗ 0 ಸಿಗುತ್ತೆ, ಹಾಗಾಗಿ ಈ ಸಂಖ್ಯೆಯು 11ರಿಂದ ಭಾಗವಾಗಿ ಹೋಗುತ್ತೆ. ಇನ್ನು 1586, ಇದು 2ರಿಂದ ಭಾಗವಾಗಿ ಹೋಗುತ್ತೆ. 3ರಿಂದ ಹೋಗೋದಿಲ್ಲ, 4ರಿಂದ ಹೋಗೋದಿಲ್ಲ, 5ರಿಂದ ಹೋಗೋದಿಲ್ಲ, 6ರಿಂದ ಹೋಗೋದಿಲ್ಲ, 8ರಿಂದ ಹೋಗೋದಿಲ್ಲ, 9ರಿಂದ ಹೋಗೋದಿಲ್ಲ, 10ರಿಂದನೂ ಹೋಗೋದಿಲ್ಲ, 11ರಿಂದನೂ ಹೋಗೋದಿಲ್ಲ. ನೆಕ್ಸ್ಟು 275, ಇದು 2ರಿಂದನೂ ಭಾಗಿಸಿ ಹೋಗೋದಿಲ್ಲ, 3ರಿಂದ ಇಲ್ಲ, 4 ಇಲ್ಲ, 5ರಿಂದ ಹೋಗುತ್ತೆ, ಯಾಕೆಂದರೆ ಬಿಡಿ ಸ್ಥಾನದಲ್ಲಿ 5 ಇದೆ. ಇನ್ನು 6ರಿಂದ ಇಲ್ಲ, 8 ಇಲ್ಲ, 9 ಇಲ್ಲ, 10ರಿಂದ ಭಾಗಿಸಿ ಹೋಗೋದಿಲ್ಲ, 11ರಿಂದ ಹೋಗುತ್ತೆ ನೋಡಿ ಮಕ್ಕಳೇ. ಯಾಕೆಂದರೆ ಇಲ್ಲಿ 5 ಕೂಡಿಸು 2 7, ಹಾಗೆ ಸಮದಲ್ಲಿ 7 ಉಳಿಯುತ್ತೆ. 7ರಿಂದ 7 ಕಳೆದ್ರೆ 0, ಹಾಗಾಗಿ 275 11ರಿಂದ ಭಾಗಿಸಿ ಹೋಗುತ್ತೆ.
ಇನ್ನು 6686 ಇದು 2ರಿಂದ ಭಾಗಿಸಿ ಹೋಗುತ್ತೆ, 3ರಿಂದ ಹೋಗಲ್ಲ, 4ರಿಂದ ಹೋಗೋದಿಲ್ಲ, 5ರಿಂದ ಹೋಗೋದಿಲ್ಲ, 6ರಿಂದನೂ ಹೋಗೋದಿಲ್ಲ. ಯಾಕೆಂದರೆ 2ರಿಂದ ಮಾತ್ರ ಭಾಗಿಸಿ ಹೋಯಿತು ಅಲ್ವಾ. ಹಾಗಾಗಿ 6ರಿಂದ ಭಾಗಿಸಿ ಹೋಗೋದಿಲ್ಲ, 8 ಇಲ್ಲ, 9 ಇಲ್ಲ, 10ರಿಂದನೂ ಭಾಗಿಸಿ ಹೋಗೋದಿಲ್ಲ, 11ರಿಂದನೂ ಭಾಗಿಸಿ ಹೋಗೋದಿಲ್ಲ. ನೆಕ್ಸ್ಟು 6,39,210 2ರಿಂದ ಭಾಗಿಸಿ ಹೋಗುತ್ತೆ, 3ರಿಂದನೂ ಹೋಗುತ್ತೆ, 4 ಹೋಗೋದಿಲ್ಲ, 5 ಹೋಗುತ್ತೆ ಯಾಕೆಂದರೆ ಬಿಡಿ ಸ್ಥಾನದಲ್ಲಿ 0 ಇದೆ, 6 ಹೋಗುತ್ತೆ ಯಾಕೆಂದರೆ 3ರಿಂದನೂ 2ರಿಂದನೂ ಭಾಗಿಸಿ ಹೋಗುತ್ತೆ. ಹಾಗಾಗಿ 6ರಿಂದನೂ ಭಾಗವಾಗಿ 8 ಇಲ್ಲ, 9 ಇಲ್ಲ, 10ರಿಂದ ಭಾಗಿಸಿ ಹೋಗುತ್ತೆ. ನೋಡಿ 10ರಿಂದ ಭಾಗಿಸಿ ಹೋಗುತ್ತೆ. ಇನ್ನು 11ರಿಂದನೂ ಕೂಡ ಇದು ಭಾಗಿಸಿ ಹೋಗುತ್ತೆ. 0 × 2 × 3 5 ಬಂತು. ಇಲ್ಲಿ 9 × 1 10, 10 × 6 16, 16ರಿಂದ 5 ಕಳೆದ್ರೆ 11 ಉತ್ತರ ಬಂತು. 0 ಅಥವಾ 11 ಉತ್ತರ ಬಂದರೆ 11ರಿಂದ ಭಾಗಿಸಿ ಹೋಗುತ್ತಂತೆ ಅರ್ಥ. ಮಕ್ಕಳೇ ಇಲ್ಲಿ ನೋಡಿ 3ರಿಂದ ಭಾಗಿಸಿ ಹೋಗುತ್ತಲ್ವಾ, ಯಾವುದು 6,39,210. ಆದರೆ 9ರಿಂದ ಭಾಗಿಸಿ ಹೋಗೋದಿಲ್ಲ. ಇದರಿಂದ ಏನು ತಿಳ್ಕೊಬೇಕಂದ್ರೆ ಯಾವೆಲ್ಲ ಸಂಖ್ಯೆ 3ರಿಂದ ಭಾಗಿಸಿ ಹೋಗುತ್ತೋ 9ರಿಂದನೂ ಅದು ಭಾಗಿಸಿ ಹೋಗ್ಬೇಕಂತ ಇಲ್ಲ. ಓಕೆ, ನೆಕ್ಸ್ಟು 2,97,141 ಇದೆ. 2ರಿಂದ ಹೋಗಲ್ಲ, 3ರಿಂದ ಹೋಗುತ್ತೆ, 4 ಇಲ್ಲ, 5 ಇಲ್ಲ, 6 ಇಲ್ಲ, 8 ಇಲ್ಲ, 9 ಇಲ್ಲ, 10 ಇಲ್ಲ, 11 ಕೂಡ ಇಲ್ಲ. ಇನ್ನು 2,856 ಇದೆ. 2ರಿಂದ ಹೋಗುತ್ತೆ, 3ರಿಂದ ಹೋಗುತ್ತೆ, 4ರಿಂದ ಹೋಗುತ್ತೆ, 5 ಹೋಗಲ್ಲ, 6 ಹೋಗುತ್ತೆ, 8 ಹೋಗುತ್ತೆ, 9 ಹೋಗಲ್ಲ, 10 ಹೋಗಲ್ಲ, 11 ಹೋಗೋದಿಲ್ಲ. 3,060 2ರಿಂದ ಹೋಗುತ್ತೆ, 3ರಿಂದ ಹೋಗುತ್ತೆ, 4 ಹೋಗುತ್ತೆ, 5 ಹೋಗುತ್ತೆ, 6 ಹೋಗುತ್ತೆ, 8 ಹೋಗಲ್ಲ, 9 ಹೋಗುತ್ತೆ, 10 ಹೋಗುತ್ತೆ, 11 ಹೋಗೋದಿಲ್ಲ. 4,06,839 2ರಲ್ಲಿ ಹೋಗಲ್ಲ, 3 ಹೋಗುತ್ತೆ, 4 ಹೋಗೋದಿಲ್ಲ, 5 ಇಲ್ಲ, 6 ಇಲ್ಲ, 8 ಇಲ್ಲ, 9 ಇಲ್ಲ, 10 ಇಲ್ಲ, 11 ಕೂಡ ಇಲ್ಲ. ಇದಿಷ್ಟು ಈ ಸಂಖ್ಯೆಗಳು ಇಷ್ಟರಿಂದ ಭಾಗಿಸಿ ಹೋಗುತ್ತಾ ಇಲ್ವಾ ಅನ್ನೋದನ್ನು ವಿವರವಾಗಿ ಬರೆದಿದ್ದೇನೆ ಮಕ್ಕಳೇ. ಎರಡನೇದು, ಭಾಗವಾಗುವಿಕೆಯ ಪರೀಕ್ಷೆಗಳನ್ನು ಬಳಸಿ ಕೆಳಗಿನ ಯಾವ ಸಂಖ್ಯೆ 4ರಿಂದ ಮತ್ತು 4ರಿಂದ 8ರಿಂದ ಭಾಗವಾಗುತ್ತದೆ ಎನ್ನುವುದನ್ನು ನಿರ್ಧರಿಸಿ. 572 ಇದೆ, ಕೇವಲ 72 ಮಾತ್ರ ತಗೊಳ್ಳೋದು 4ರಲ್ಲಿ, 572 ಬಿಡಿ 10 100ರ ಸ್ಥಾನವನ್ನು ತಗೊಳ್ಳೋದು 8ರಲ್ಲಿ. ಓಕೆ, ಹಾಗಾದರೆ 72 4ರಲ್ಲಿ ವಿಶೇಷವಾಗಿ ಭಾಗವಾಗಿ ಹೋಗುತ್ತೆ. ಇಲ್ಲಿ 572 8ರಿಂದ ಭಾಗಿಸಿ ಹೋಗುವುದಿಲ್ಲ, 4ರಿಂದ ಭಾಗಿಸಿ ಹೋಗುತ್ತೆ. B1 ನೋಡಿ 7,26,352. ಇಲ್ಲಿ 52 ಮಾತ್ರ ತಗೊಂಡ್ರೆ 4 13 52, ಹಾಗಾಗಿ 4ರಿಂದ ಭಾಗವಾಗಿ ಹೋಗುತ್ತೆ. ಇನ್ನು 8ರಿಂದ ಭಾಗಿಸಿ ಹೋಗಬೇಕಾದ್ರೆ 352 ಈ 3 ಸಂಖ್ಯೆನ ತಗೋಬೇಕು. ಆವಾಗ 8 44 352 ಶೇಷ 0 ಸಿಗುತ್ತೆ. ಹಾಗಾಗಿ ಎರಡೂ ಸಂಖ್ಯೆಗಳು 4 ಮತ್ತು 8ರಿಂದ ಭಾಗವಾಗಿ ಹೋಗುತ್ತೆ. 5,500 ಮಕ್ಕಳೇ, ಇಲ್ಲಿ ಬಿಡಿ ಮತ್ತು 10ರ ಸ್ಥಾನದಲ್ಲಿ 0 ಇರುವ ಕಾರಣ 4ರಿಂದ ಭಾಗಿಸಿ ಹೋಗಬೇಕಾದ್ರೆ ನಾನಿಲ್ಲಿ ಏನನ್ನು ತಗೊಂಡಿದ್ದೇನೆ, 500 ಅಂದರೆ 100ರ ಸ್ಥಾನವನ್ನು ತಗೊಂಡಿದ್ದೇನೆ. ಯಾಕೆಂದರೆ ಇಲ್ಲಿ ಬಿಡಿ 10ರ ಸ್ಥಾನದಲ್ಲಿ 0 ಇದೆ. ಇವಾಗ 4 ಎಷ್ಟಲ 500 ನೋಡಿ, 425ಲ 500 ಉತ್ತರ ಬರುತ್ತೆ. ಹಾಗಾಗಿ 500 ಎನ್ನುವುದು 4ರಿಂದ ಭಾಗಿಸಿ ಹೋಗುತ್ತೆ, ಆದರೆ 500 ಎನ್ನುವುದು 8ರಿಂದ ಭಾಗವಾಗಿ ಹೋಗುವುದಿಲ್ಲ. 6,000ದಲ್ಲಿ ಕೂಡ ಹಾಗೆ ನೋಡಿ ಮಕ್ಕಳೇ, ಇಲ್ಲಿ ಬಿಡಿ ಮತ್ತು 10 100ರ ಸ್ಥಾನದಲ್ಲಿ ಏನಿದೆ ಸೊನ್ನೆಗಳಿವೆ. ಹಾಗಾಗಿ ನಾನಿಲ್ಲಿ 1000 ಮತ್ತು 100ರ ಸ್ಥಾನವನ್ನು ಮಾತ್ರ ತಗೊಂಡಿದ್ದೇನೆ 60. 4 15ಲ 60, ಹಾಗಾಗಿ 8ರಿಂದ ಭಾಗಿಸುವಾಗ ನಾನಿಲ್ಲಿ 1000 100 ಮತ್ತು 10ರ ಸ್ಥಾನವನ್ನು ತಗೊಂಡಿದ್ದೇನೆ, ಅಂದರೆ 600ಅನ್ನು ತಗೊಂಡಿದ್ದೇನೆ. ಹಾಗಾಗಿ ಮಕ್ಕಳೇ 8 75ಲ 600 ಶೇಷ 0 ಉಳಿಯುತ್ತೆ. ಸೊ 6000 ಅನ್ನೋದು 4ರಿಂದನೂ ಭಾಗಿಸಿ ಹೋಗುತ್ತೆ, 8ರಿಂದನೂ ಕೂಡ ಭಾಗವಾಗಿ ಹೋಗುತ್ತೆ. ಈವನ್ ನೋಡಿ 12,159 ಇದೆ. ಮಕ್ಕಳೇ ಇದನ್ನು ಕ್ವಿಕ್ಕಾಗಿ ನಾವು ನೋಡಬೇಕಾದ್ರೆ 9 ಇದೆ. ಇಲ್ಲಿ 4 ಮತ್ತು 8ರ ಮಧ್ಯೆ ನಮಗೆಲ್ಲೂ ಬಿಡಿ ಸ್ಥಾನದಲ್ಲಿ 9 ಸಿಗುವುದಿಲ್ಲ. ಹಾಗಾಗಿ ಇದೆರಡೂ ಸಂಖ್ಯೆ 4 ಮತ್ತು 8ರಿಂದ ಭಾಗಿಸಿ ಹೋಗುವುದಿಲ್ಲ. ನೆಕ್ಸ್ಟು 14,560 ಇದೆ. 4 15ಲ 60, ಇನ್ನು 560 ಅಂದರೆ 8 70ಲ 560. ಈ ಸಂಖ್ಯೆಯು 4 ಮತ್ತು 8ರಿಂದ ಭಾಗಿಸಿ ಹೋಗುತ್ತೆ. 21,084 84ನ ಮಾತ್ರ ತಗೊಂಡ್ರೆ 4 21ಲ 84 ಶೇಷ 0. ಇಲ್ಲಿ 84ಅನ್ನು ಮಾತ್ರ ತಗೊಂಡಿದ್ದೇನೆ, ಯಾಕೆಂದರೆ ಇಲ್ಲಿ 100ರ ಸ್ಥಾನದಲ್ಲಿ 0 ಇದೆ. 84 ಎನ್ನುವುದು 8ರಿಂದ ಭಾಗಿಸಿ ಹೋಗೋದಿಲ್ಲ. 11,084 4ರಿಂದ ಭಾಗವಾಗಿ ಹೋಗುತ್ತೆ, 8ರಿಂದ ಭಾಗವಾಗಿ ಹೋಗೋದಿಲ್ಲ. ಹೆಚ್ಚು ನೋಡಿ 3,17,95,072 ಇದೆ. ಇಲ್ಲಿ 72ಅನ್ನು ಮಾತ್ರ ತಗೊಂಡ್ರೆ 4 18ಲ 72, ಇಲ್ಲಿ ಕೂಡ 72 ಇದೆ, 8 9ಲ 72. ಹಾಗಾಗಿ ಈ 3,17,95,072 ಎನ್ನುವುದು 4 ಮತ್ತು 8ರಿಂದ ಭಾಗವಾಗಿ ಹೋಗುತ್ತೆ. 700ರಲ್ಲಿ ಇಲ್ಲಿ ನಾನು 4 ಮತ್ತು 8ರಿಂದ ಭಾಗವಾಗಿಸುವಿಕೆಯಲ್ಲಿ 700ಅನ್ನೇ ತಗೊಂಡಿದ್ದೇನೆ, ಯಾಕೆಂದರೆ ಬಿಡಿ ಮತ್ತು 10ರ ಸ್ಥಾನದಲ್ಲಿ 0 ಇದೆ. 475ಲ 700, 8ರಿಂದ ಇಲ್ಲಿ ಭಾಗವಾಗಿ ಹೋಗುವುದಿಲ್ಲ, ಯಾಕೆಂದರೆ ಶೇಷ 4 ಉಳಿಯಿತು. ಹಾಗಾಗಿ 8ರಿಂದ ಇದು ಭಾಗಿಸಿ ಹೋಗುವುದಿಲ್ಲ. ಇನ್ನು ಜೆ ನೋಡಿ 2,150 ಇದೆ. ಇಲ್ಲಿ 50ಅನ್ನು ನಾವು ತಗೊಂಡ್ರೆ 4 12ಲ 48, ಅಲ್ಲಿ ಶೇಷ 2 ಉಳಿಯುತ್ತೆ ಮಕ್ಕಳೇ. ಹಾಗಾಗಿ ಇದು 4ರಿಂದ ಭಾಗಿಸಿ ಹೋಗುವುದಿಲ್ಲ. ಇನ್ನು ಇಲ್ಲಿ 150 8ರಿಂದ ಭಾಗವಾಗಿ ಹೋಗುವುದಿಲ್ಲ. ಹಾಗಾಗಿ ಇಲ್ಲಿ ಈ ಎರಡೂ
ಸಂಖ್ಯೆಗಳಿಂದ 2150 ಭಾಗವಾಗಿ ಹೋಗುವುದಿಲ್ಲ. 4ರಿಂದ ಭಾಗವಾಗುವ ಸಂಖ್ಯೆಗಳು ಯಾವುದಲ್ಲ ಅಂದರೆ 572, 7,26,352, 5,500, 6,000, 14,560, 21,084, 3,17,95,072, 1,700. ಇನ್ನು 8ರಿಂದ ಭಾಗವಾಗುವ ಸಂಖ್ಯೆಗಳು ಯಾವುದಲ್ಲ ಅಂದರೆ 7,26,352, 6,000, 14,560, 3,17,95,072. ಮೂರನೇದು ನೋಡಿ, ಭಾಗವಾಗುವಿಕೆ ಪರೀಕ್ಷೆಗಳನ್ನು ಬಳಸಿ ಕೆಳಗಿನ ಯಾವ ಸಂಖ್ಯೆ 6ರಿಂದ ಭಾಗವಾಗುತ್ತದೆ ಎಂದು ನಿರ್ಧರಿಸಿ. 2,97,144 ಬಿಡಿ ಸ್ಥಾನದಲ್ಲಿ 4 ಇದೆ, ಹಾಗಾಗಿ 2ರಿಂದ ಭಾಗವಾಗಿ ಹೋಗುತ್ತೆ. ಇನ್ನು ಇವುಗಳನ್ನೆಲ್ಲ ಕೂಡಿದಾಗ 27 ಬರುತ್ತೆ. 3 ಹಾಗಾಗಿ 2 3ರಿಂದನೂ ಕೂಡ ಇದು ಭಾಗವಾಗಿ ಹೋಗುತ್ತೆ, ಅಂದರೆ 6ರಿಂದ ಭಾಗಿಸಲ್ಪಡುತ್ತದೆ ಅಂತ ಅರ್ಥ. B1 ನೋಡಿ, 1,258 ಇದೆ. ಕೊನೆಯಲ್ಲಿ ಬಿಡಿ ಸ್ಥಾನದಲ್ಲಿ 8 ಇದೆ, ಅಂದರೆ 2ರಿಂದ ಭಾಗಿಸಿ ಹೋಗುತ್ತೆ. ಇನ್ನು ಇವುಗಳನ್ನ ಕೂಡಿದಾಗ ಬರುವಂಥ ಮೊತ್ತ 16 ಆಯಿತು. ಇದು 3ರಿಂದ ಭಾಗಿಸಿ ಹೋಗೋದಿಲ್ಲ ಮಕ್ಕಳೇ, 16. ಹಾಗಾಗಿ ಇದು 6ರಿಂದ ಭಾಗಿಸಲ್ಪಡುವುದಿಲ್ಲ. C1 ನೋಡಿ, 4,335 ಇದೆ. ಬಿಡಿ ಸ್ಥಾನದಲ್ಲಿ 5 ಇದೆ, 2ರಿಂದ ಭಾಗಿಸಿ ಹೋಗೋದಿಲ್ಲ. ಇನ್ನು ಇವುಗಳನ್ನ ಕೂಡಿದಾಗ 15 ಉತ್ತರ ಬಂತು. 3 5 15. ಇಲ್ಲಿ 2ರಿಂದ ಭಾಗಿಸೋದಿಲ್ಲ, 3ರಿಂದ ಭಾಗವಾಗಿ ಹೋಗುತ್ತೆ. ಹಾಗಾಗಿ ಇದು 6ರಿಂದ ಭಾಗಿಸಲ್ಪಡುವುದಿಲ್ಲ. 6ರಿಂದ ಭಾಗಿಸಲ್ಪಡಬೇಕಾದ್ರೆ 2 ಮತ್ತು 3ರಲ್ಲಿಯೂ ಭಾಗಿಸಿ ಹೋದರೆ ಮಾತ್ರ 6ರಿಂದ ಭಾಗಿಸಲ್ಪಡುತ್ತೆ. D1 ನೋಡಿ, 61,233 ಇದೆ. ಬಿಡಿ ಸ್ಥಾನದಲ್ಲಿ 3 ಇದೆ, 2ರಿಂದ ಭಾಗಿಸೋದಿಲ್ಲ. ಇವುಗಳನ್ನು ಕೂಡಿದಾಗ 15 ಉತ್ತರ ಬಂತು. 3ರಿಂದ ಭಾಗಿಸಲ್ಪಡುತ್ತೆ, ಆದರೆ ಇದು 6ರಿಂದ ಭಾಗಿಸಲ್ಪಡುವುದಿಲ್ಲ. F1 ನೋಡಿ, 4,38,750 ಇದೆ. ಇಲ್ಲಿ ಬಿಡಿ ಸ್ಥಾನದಲ್ಲಿ 0 ಇರುವುದರಿಂದ 2ರಿಂದ ಅವಾಗ 3 9 27, ಹಾಗಾಗಿ ಎರಡೂ ಸಂಖ್ಯೆಗಳಿಂದ ಭಾಗಿಸಿ ಹೋಗುತ್ತೆ, 6ರಿಂದ ಭಾಗಿಸಲ್ಪಡುತ್ತೆ. E1 ನೋಡಿ, 9,01,352 ಇದೆ. ಕೊನೆಯಲ್ಲಿ 2 ಇದೆ ಮಕ್ಕಳ ಬಿಡಿ ಸ್ಥಾನದಲ್ಲಿ, 2ರಿಂದ ಭಾಗಿಸುತ್ತೆ. ಇನ್ನುಗಳನ್ನು ಕೂಡಿದಾಗ 20 ಉತ್ತರ ಬಂತು. 3ರಿಂದ 20 ಭಾಗಿಸಲ್ಪಡುವುದಿಲ್ಲ, ಹಾಗಾಗಿ ಇದು 6ರಿಂದ ಭಾಗಿಸಲ್ಪಡುವುದಿಲ್ಲ. G1 ನೋಡಿ, 17,90,184 ಇದೆ. ಬಿಡಿ ಸ್ಥಾನದಲ್ಲಿ 4 ಇರುವುದರಿಂದ 2ರಿಂದ ಭಾಗಿಸಲ್ಪಡುತ್ತೆ. ಇನ್ನು ಇವುಗಳನ್ನು ಕೂಡಿದಾಗ 30 ಉತ್ತರ ಬಂತು. 3 10 30, 3ರಿಂದನೂ ಭಾಗಿಸಲ್ಪಡುತ್ತೆ, ಹಾಗಾಗಿ ಇದು 6ರಿಂದ ಭಾಗಿಸಲ್ಪಡುತ್ತೆ. H1 ನೋಡಿ, 12,583 ಇದೆ. ಬಿಡಿ ಸ್ಥಾನದಲ್ಲಿ 3 ಇದೆ, ಹಾಗಾಗಿ ಇದು 2ರಿಂದ ಭಾಗಿಸಲ್ಪಡುವುದಿಲ್ಲ. ಇಲ್ಲಿ ಇವುಗಳನ್ನು ಕೂಡಿದಾಗ 19 ಉತ್ತರ ಬಂತು. 3ರಿಂದನೂ ಭಾಗಿಸಲ್ಪಡುವುದಿಲ್ಲ, ಹಾಗಾಗಿ ಇದು 6ರಿಂದ ಭಾಗಿಸಲ್ಪಡುವುದಿಲ್ಲ. 5 ನೋಡಿ, 6,39,210 ಇದೆ. ಬಿಡಿ ಸ್ಥಾನದಲ್ಲಿ 0 ಇದೆ, 2ರಿಂದ ಭಾಗಿಸಲ್ಪಡುತ್ತೆ. ಇನ್ನು ಇವುಗಳನ್ನು ಕೂಡಿದಾಗ 21 ಉತ್ತರ ಬಂತು. 3ರಿಂದನೂ ಭಾಗಿಸಲ್ಪಡುತ್ತೆ. ಇದೆರಡರಿಂದನೂ ಭಾಗಿಸಲ್ಪಡುವುದರಿಂದ 6ರಿಂದ ಇದು ಭಾಗಿಸಲ್ಪಡುತ್ತೆ. ಜೆ ನೋಡಿ, 17,852 ಇದೆ. 2 ಬಿಡಿ ಸ್ಥಾನದಲ್ಲಿ ಇರುವುದರಿಂದ 2ರಿಂದ ಭಾಗಿಸಲ್ಪಡುತ್ತೆ. ಇವುಗಳನ್ನು ಕೂಡಿದಾಗ 23 ಬಂತು. 3ರಿಂದ 23 ಭಾಗಿಸಲ್ಪಡುವುದಿಲ್ಲ, ಹಾಗಾಗಿ ಇದು 6ರಿಂದ ಭಾಗಿಸಲ್ಪಡುವುದಿಲ್ಲ. 4ನೇದು, ಭಾಗಿಸುವಿಕೆಯ ಪರೀಕ್ಷೆಗಳನ್ನು ಬಳಸಿ ಕೆಳಗಿನ ಯಾವ ಸಂಖ್ಯೆಗಳು 11ರಿಂದ ಭಾಗವಾಗುತ್ತದೆ ಎಂದು ನಿರ್ಧರಿಸಿ. 11ರಿಂದ ಭಾಗವಾಗಬೇಕಾದ್ರೆ ಮಕ್ಕಳೇ ಏನು ಮಾಡಬೇಕು? ಬೆಸ ಸಮಗ್ರ ಸಂಖ್ಯೆಗಳನ್ನಾಗಿ ವಿಭಾಗಿಸ್ಕೊಳ್ಬೇಕು. ನೆಕ್ಸ್ಟ್ ಅವುಗಳನ್ನು ಕೂಡಬೇಕು. ಬರುವಂಥ ಮೊತ್ತ ಸಮ ಮತ್ತು ಬೆಸ ಸಂಖ್ಯೆಗಳ ಮೊತ್ತವನ್ನು ಕಳಿಬೇಕು. ಕಳೆದಾಗ 0 ಅಥವಾ 11 ಸಿಗಬೇಕು. ಹಾಗಿದ್ದಾಗ ಮಾತ್ರ ಅದು 11ರಿಂದ ಭಾಗಿಸಲ್ಪಡುತ್ತೆ ಅಂತ ಅರ್ಥ. ನೋಡಿ, 5,445 ಇದೆ. ಇದನ್ನು ಬೆಸ ಸಮಗಳನ್ನಾಗಿ ವಿಂಗಡಿಸಿದಾಗ ಬೆಸ ಸಂಖ್ಯೆಯಲ್ಲಿ 5 × 4 ಸಿಕ್ತು, ಅಂದರೆ 9. ಸಮಗಳಲ್ಲಿ 4 × 5 = 9. 9ರಿಂದ 9 ಕಳೆದಾಗ 0 ಉತ್ತರ ಸಿಕ್ತು, ಹಾಗಾಗಿ ಇದು 11ರಿಂದ ಭಾಗವಾಗುತ್ತದೆ. B1 ನೋಡಿ, 10,824 ಬೆಸ ಸಮಗಳನ್ನಾಗಿ ವಿಂಗಡಿಸಿದಾಗ ಮಕ್ಕಳೇ 4 8 1 ಬೆಸ ಸ್ಥಾನದಲ್ಲಿ ಬರುತ್ತೆ. ಇನ್ನು ಸಮದಲ್ಲಿ 2 ಮತ್ತು 0 ಮಾತ್ರ ಉಳಿಯುತ್ತೆ. 4 8 12, 12 × 1 13. ಇಲ್ಲಿ 2 × 0 2, 13ರಲ್ಲಿ 2 ಕಳೆದಾಗ 11 ಉತ್ತರ ಬಂತು. ಹಾಗಾದರೆ 11ರಿಂದ ಇದು ಭಾಗವಾಗಿ ಹೋಗುತ್ತೆ. ನೆಕ್ಸ್ಟ್ ನೋಡಿ, 71,38,965 ಇದೆ. ಇಲ್ಲಿ ಬೆಸದಲ್ಲಿ 5 × 9 × 3 × 7 ಬಂತು. ಉತ್ತರ 24. ಸಮದಲ್ಲಿ 6 × 8 × 1 ಅಂದರೆ 15. 24ರಲ್ಲಿ 15 ಕಳೆದ್ರೆ 9 ಉಳಿಯುತ್ತೆ, ಹಾಗಾಗಿ ಇದು 11ರಿಂದ ಭಾಗವಾಗುವುದಿಲ್ಲ. ನೆಕ್ಸ್ಟು 7,60,69,308 ಇದೆ. ಇದರಲ್ಲಿ ಬೆಸದಲ್ಲಿ 8 × 3 × 6 × 0 ಅಂದರೆ 17 ಉತ್ತರ ಬಂತು. ಈಚೆಗೆ ಸಮದಲ್ಲಿ 0 × 9 × 1 × 7 ಅಂದರೆ 17 ಉತ್ತರ ಬಂತು. 17ರಲ್ಲಿ 17 ಕಳೆದ್ರೆ 0 ಉತ್ತರ, ಹಾಗಾಗಿ ಇದು 11ರಿಂದ ಭಾಗವಾಗಿ ಹೋಗುತ್ತೆ. C1 ನೋಡಿ, 1,01,00,000. ಇಲ್ಲಿ 1,01,00,000ರಲ್ಲಿ ಬೆಸದಲ್ಲಿ 1 × 0 × 0 × 0 ಸಮ 1 ಉತ್ತರ ಬಂತು. ಇನ್ನು ಸಮದಲ್ಲಿ 0 × 0 × 0 × 1 ಅಂದರೆ ಇಲ್ಲಿ ಉತ್ತರ 1 ಬಂತು. 1ರಲ್ಲಿ 1 ಕಳೆದ್ರೆ ಮಕ್ಕಳೇ 0, ಇದು 11ರಿಂದ ಭಾಗವಾಗಿ ಹೋಗುತ್ತೆ. F ನೋಡಿ, 9,01,100 ಸಮ ಬೆಸಗಳನ್ನಾಗಿ ವಿಂಗಡಿಸಿದಾಗ ಮಕ್ಕಳೇ ಬೆಸದಲ್ಲಿ 3 × 1 × 0 ಬಂತು, ಅಂದರೆ 4 ಉತ್ತರ. ಈಚೆಗೆ 5 × 1 × 9 ಸಮದಲ್ಲಿ 15 ಉತ್ತರ ಬಂತು. 15ರಲ್ಲಿ 4 ಕಳೆದ್ರೆ ಮಕ್ಕಳೇ 11, ಹಾಗಾಗಿ ಇದು 11ರಿಂದ ಭಾಗವಾಗಿ ಹೋಗುತ್ತೆ. ಬಿಟ್ಟಿರುವ ಸ್ಥಳಗಳನ್ನು ತುಂಬಿದಾಗ ಆಗುವ ಸಂಖ್ಯೆಯು 3ರಿಂದ ಭಾಗವಾಗುವಂತೆ ಪ್ರಶ್ನೆಗಳಲ್ಲಿನ ಪ್ರತಿಯೊಂದು ಬಿಟ್ಟಿರುವ ಸ್ಥಳಗಳನ್ನು ತುಂಬಬಹುದಾದ ಅತ್ಯಂತ ದೊಡ್ಡ ಮತ್ತು ಅತ್ಯಂತ ಚಿಕ್ಕ ಅಂಕಿಗಳನ್ನು ಬರೆಯಿರಿ. ಅತ್ಯಂತ ದೊಡ್ಡ ಮತ್ತು ಅತ್ಯಂತ ಚಿಕ್ಕ ಅಂಕಿಯನ್ನು ತುಂಬುವ
A1 ನೋಡಿ ಡ್ಯಾಶ್ 6 7 2 4 ಇದೆ. ಇದಕ್ಕೆ ಅತ್ಯಂತ ಚಿಕ್ಕ ಅಂಕಿ ಅಂದರೆ 2ಅನ್ನು ನಾವು ಇಲ್ಲಿ ತುಂಬಿದಾಗ ಅಂದರೆ 3ರಿಂದ ಭಾಗವಾಗಬೇಕಾದ್ರೆ ಎಲ್ಲವುಗಳನ್ನು ಕೂಡಬೇಕು ಅಲ್ವಾ. ಇವುಗಳನ್ನು ಕೂಡಿದಾಗ ಮಕ್ಕಳೇ 2 × 6 × 7 × 2 × 4 ಮಾಡಿದಾಗ 21 ಬಂತು. ಅಂದರೆ ಇದು 3ರಿಂದ ಭಾಗವಾಗಬೇಕಾದ್ರೆ ಇದಕ್ಕೆ ಹಾಕುವಂಥ ಅತ್ಯಂತ ಚಿಕ್ಕ ಅಂಕಿ 2. ಇನ್ನು ದೊಡ್ಡ ಅಂಕಿ ನೋಡಿ 8 × 6 × 7 × 2 × 4 ಅಂದರೆ 27 ಉತ್ತರ ಬಂತು. ದೊಡ್ಡ ಅಂಕಿ ಯಾವುದು 8. B1 ನೋಡಿ 4 7 6 5 ಡ್ಯಾಶ್ 2 ಇದೆ. ಇದಕ್ಕೆ ಹಾಕುವಂಥ ಅತ್ಯಂತ ಚಿಕ್ಕ ಅಂಕಿ ಮಕ್ಕಳೇ 0. ಇಲ್ಲಿ ಎಲ್ಲಾದರೂ 2 ಹಾಕಿದರೆ 26 ಉತ್ತರ ಬರುತ್ತೆ. ಇಲ್ಲಿ 26 ಎನ್ನುವುದು 3ರಿಂದ ಭಾಗವಾಗಿ ಹೋಗುವುದಿಲ್ಲ. ಹಾಗಾಗಿ ಇಲ್ಲಿ 0 ಹಾಕಿದಾಗ ನಮಗೆ ಇಲ್ಲಿ 24 ಉತ್ತರ ಸಿಗುತ್ತೆ. ಅಂದರೆ ಇದು 3ರಿಂದ ಭಾಗವಾಗಿ ಹೋಗುತ್ತೆ. ಇನ್ನು ದೊಡ್ಡ ಅಂಕಿ ಯಾವ್ದು ಹಾಕಬೇಕಂದ್ರೆ 9 ಹಾಕಬೇಕು. 8 ಹಾಕಿದರೆ ಮಕ್ಕಳು ಇಲ್ಲಿ 32 ಸಿಗುತ್ತೆ. 32 ಇಲ್ಲಿ 3ರಿಂದ ಭಾಗವಾಗಿ ಹೋಗುವುದಿಲ್ಲ. ಹಾಗಾಗಿ ಇವುಗಳನ್ನು ಕೂಡಿದಾಗ ನಮಗೆ ಇಲ್ಲಿ 33 ಉತ್ತರ ಸಿಗುತ್ತೆ. 3 11 33. ಹಾಗಾಗಿ ಇಲ್ಲಿ ಹಾಕುವಂಥ ಅತ್ಯಂತ ಚಿಕ್ಕ ಅಂಕಿ 0. ಇನ್ನು ದೊಡ್ಡ ಅಂಕಿ 9. 6ನೇದು ಕೆಳಗಿನ ಪ್ರತಿಯೊಂದು ಸಂಖ್ಯೆಗಳು 11ರಿಂದ ಭಾಗವಾಗುವಂತೆ ಬಿಟ್ಟಿರುವ ಸ್ಥಳಗಳಲ್ಲಿ ಅಂಕಿಗಳನ್ನು ಬರೆಯಿರಿ. ಅಂದರೆ ಇದು 11ರಿಂದ ಭಾಗ ಆಗಬೇಕು. 9 2 3 8 9 ಇದೆ. B1 ನಲ್ಲಿ 8 ಡ್ಯಾಶ್ 9 4 8 4 ಇದೆ. ಇದಕ್ಕೆ ಸರಿಯಾದ ಸಂಖ್ಯೆಯನ್ನು ತುಂಬಬೇಕು. ಅದು 11ರಿಂದ ಭಾಗ ಆಗಬೇಕು. ಮೊದಲನೇ ಲೆಕ್ಕದಲ್ಲಿ ನೋಡಿ ಇಲ್ಲಿ 8ಅನ್ನು ತುಂಬಿದಾಗ ನಮಗೆ ಇಲ್ಲಿ 11ರಿಂದ ಭಾಗವಾಗಿ ಹೋಗುತ್ತೆ. ನೋಡಿ ಬೆಸ ಸಮಗಳನ್ನು ವರ್ಗೀಕರಿಸಿದಾಗ ಮಕ್ಕಳೇ 9 × 3 × 2 ಸಿಗುತ್ತೆ. ಇನ್ನು ಸಮದಲ್ಲಿ 8 × 8 × 9 ಸಿಗುತ್ತೆ. 9 3 12 12 × 2 14. ಇಲ್ಲಿ 8 8 16 16 × 9 25. 25ರಿಂದ 14 ಕಳೆದಾಗ ಉತ್ತರ 11 ಬರುತ್ತೆ. 11 ಎನ್ನುವುದು 11ರಿಂದ ಭಾಗವಾಗಿ B1 ನಲ್ಲಿ ನೋಡಿ ಇಲ್ಲಿ ಬಿಟ್ಟಿರುವಂಥ ಜಾಗದಲ್ಲಿ 6ಅನ್ನು ತುಂಬಿದಾಗ ಇಲ್ಲಿ 11ರಿಂದ ಭಾಗವಾಗಿ ಹೋಗುತ್ತೆ. ಯಾಕೆಂದರೆ ಬೆಸ ಸಮಗಳನ್ನು ವರ್ಗೀಕರಿಸಿದಾಗ ಮಕ್ಕಳೇ 6 4 4 ಬಂತು. ಇಲ್ಲಿ ಸಮದಲ್ಲಿ 8 9 8 ಬಂತು. 6 4 4 ಕೂಡಿಸಿದಾಗ ನಮಗೆ ಇಲ್ಲಿ 14 ಉತ್ತರ ಬಂತು. 8 9 8 ಕೂಡಿಸಿದಾಗ 25 ಉತ್ತರ. 25ರಲ್ಲಿ 14 ಕಳೆದ್ರೆ 11 ಉತ್ತರ. ಒಂದೇ 0 ಅಥವಾ 11 ಬರಬೇಕು. ಹಾಗಿದ್ದಾಗ ಮಾತ್ರ 11ರಿಂದ ಭಾಗಿಸಿ ಹೋಗುತ್ತೆ. ಹಾಗಾಗಿ ಬಿಟ್ಟಿರುವ ಸ್ಥಳದಲ್ಲಿ A1 ನಲ್ಲಿ 8 B1 ನಲ್ಲಿ 6. ಇದಿಷ್ಟು ಅಭ್ಯಾಸ 3.3ರ ಅಭ್ಯಾಸ ಲೆಕ್ಕಗಳು. ಇವುಗಳೆಲ್ಲವುಗಳು ಅರ್ಥವಾಗಿದೆ ಅಂತ ಭಾವಿಸ್ತೇನೆ. ಮುಂದಿನ ವಿಡಿಯೋದ ಜೊತೆ ಮತ್ತೆ ಭೇಟಿಯಾಗುವ. ಥ್ಯಾಂಕ್ ಯು.